ಓಂ ಶ್ರೀ ಗುರುಲಿಂಗ ಜಂಗಮ ದೇವರ ಮಠ, ಗಾವಡಗೆರೆ. ಇದು ಹುಣಸೂರು ತಾಲೂಕು, KR ನಗರ. ನಮ್ಮ ಹೆಸರು ಪೂಜ್ಯ ಶ್ರೀ ಶ್ರೀ ನಟರಾಜ ಮಹಾಸ್ವಾಮಿಗಳು. ಸಾಂಸ್ಕೃತಿಕ ನಗರದ ಜಿಲ್ಲೆಯಾಗಿರ್ತಕ್ಕಂಥ ಮೈಸೂರು ಜಿಲ್ಲೆಗೆ ಎರಡೂ ಅವಳಿ ತಾಲೂಕುಗಳ ಮಧ್ಯದಲ್ಲಿರ್ತಕ್ಕಂಥದ್ದು. ಪ್ರಾಚೀನ ಪರಂಪರೆಯ ಈ ಮಠ ಓಂ ಶ್ರೀ ಗುರುಲಿಂಗ ಜಂಗಮ ದೇವರ ಮಠ. ಈ ಮಠಕ್ಕೆ 250 ವರ್ಷಗಳ ಇತಿಹಾಸ ಇದೆ. ಜೊತೆಗೆ ಇಲ್ಲಿ ಸಮಾಜ, ಸಮುದಾಯ, ಸಮಗ್ರ ಆಲೋಚನೆಗಳನ್ನ ಗರಿಗೂಡಿಸುವ ದಿನಮಾನದಲ್ಲಿ ಆವತ್ತಿನ ದಿನಮಾನ ಇಂದಿನ ಸಂತರುಗಳಿಗೆ ತಮ್ಮ ಬದುಕನ್ನು ಕಟ್ಟಬೇಕು, ಸಮಾಜ ಸುಧಾರಣೆ ಮಾಡಬೇಕು, ತಮ್ಮ ತಪಶ್ಚರ್ಯಗಳನ್ನು ಆಚರಿಸಿಕೊಂಡು ತಾವು ಇಲ್ಲಿ ಪರ್ಣಕುಟೀರವನ್ನೇ ಕಟ್ಕೊಂಡಿದ್ದು. ದಿನಮಾನ ಕಳೆದಂಗೆ ಅದಾವುದೋ ಜನ್ಮದ ಪುಣ್ಯದ ಫಲವೋ ಪೂಜ್ಯ ಹಿರಿಯ ಗುರುಗಳವರ ಅನುಗ್ರಹದಿಂದ ಈ ಮಠಕ್ಕೆ 1972-73ನೇ ಸಾಲಿನಲ್ಲಿ ದೇಗಲು ಮಠದ ಪೂಜ್ಯ ಮಹಾಲಿಂಗ ಸ್ವಾಮಿಗಳವರ ಅನುಗ್ರಹದಿಂದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಸಿದ್ಧಗಂಗಾ ಮಠ ಅವರ ಅನುಗ್ರಹ ಆಶೀರ್ವಾದದಿಂದ ಈ ಮಠಕ್ಕೆ ನನ್ನ ಸ್ವಾಮಿಗಳನ್ನಾಗಿ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ಹೇಗೋ ಅವರ ಅನುಗ್ರಹ ಆಶೀರ್ವಾದದಿಂದ ಈ ಮಠ ಸಣ್ಣ ಪುಟ್ಟ ಹೆಜ್ಜೆಯನ್ನು ಇಟ್ಕೊಂಡು ಬಂದಿದೆ. ಪ್ರಾಚೀನ ಪರಂಪರೆಯ ಇತಿಹಾಸ ಇದ್ದರೂ ಸಹ ಜೀರ್ಣಾವಸ್ಥೆಯಲ್ಲಿತ್ತು. ಇಲ್ಲಿಯ ಪ್ರಗತಿ ನಾವು ಹೇಗೆ ಒಂದು ಟಂಕಸಾಲೆಯಲ್ಲಿ ಬೆಳೆದವೋ ಅವರ ಆಶಯಗಳನ್ನು, ಅವರ ಅನುಗ್ರಹವನ್ನೇ ಆಶೀರ್ವಾದವನ್ನಾಗಿ ಮಾಡಿಕೊಂಡು ಇಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಹಂತವಾಗಿ ಈ ಮಠವನ್ನು ರೂಢಿಸ್ಕೊಂಡು ಬಂದಿದೆ. ಈ ಮಠಕ್ಕೆ ಬಸವಾದಿ ಪ್ರಮಾತರ ವಿಚಾರಧಾರೆಗಳನ್ನೇ ಮೈಗೂಡಿಸ್ಕೊಂಡು ಬಂದಿರುವ ಈ ಮಠ ಸಾಮಾನ್ಯರ ಆಶ್ರಯದಂತೆ ಪ್ರಾರಂಭ ಹೇಗೆ ನಮ್ಮ ಮಹಾಲಿಂಗ ಸ್ವಾಮಿಗಳವರ ಪೂರ್ಣಾನುಗ್ರಹದಿಂದ, ಅವರ ಪ್ರೀತಿ, ಅವರ ಅನುಗ್ರಹ, ಅವರ ಆಶೀರ್ವಾದ, ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಪೂರ್ಣ ಅನುಗ್ರಹದ ಮೇರೆ ಈ ಮಠ ತನ್ನದೇ ಆದ ಅಂಬೆಗಾಲನ್ನ ಇಡ್ತಾ ಬಂತು. ಸಂಸ್ಕೃತ ಪಾಠಶಾಲೆ ಇದೆ, 1ರಿಂದ 10ನೇ ತರಗತಿವರೆಗೂ ಕನ್ನಡ ಮೀಡಿಯಂ ಶಾಲೆ ಇದೆ, ಒಂದು ITA ತರಬೇತಿ ಕಾಲೇಜ್ ಇದೆ, ಅದೇ ರೀತಿ ಇಂಗ್ಲೀಷ್ ಮೀಡಿಯಂ ಶಾಲೆ ಸಹ ಇಲ್ಲೂ ಇದೆ. 500ರಿಂದ 600 ಮಕ್ಕಳು ಇಲ್ಲಿ ವಸತಿಯನ್ನು ಪಡ್ಕೊಂಡಿದ್ದಾರೆ. ಸುಮಾರು ಒಂದು 20-25 ಜಿಲ್ಲೆಯ ಮಕ್ಕಳು ಗ್ರಾಮೀಣ ಪ್ರದೇಶದ ಬಡ ಮಕ್ಕಳ ಆಶ್ರಯ ತಾಣ. ಹೇಗೆ ಕುವೆಂಪು ಅವರು ಹೇಳ್ದಂಗಿದು ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ವರ್ಗ, ವರ್ಣ, ಜಾತಿ, ಜನಾಂಗ, ಭೇದ ಭಾವ ಅಂದಿಲ್ಲದೆ ಅವರ ಪೂಜ್ಯರ ಹಿಂದಿನ ಗುರುಗಳವರ ಅನುಗ್ರಹದಂತೆ ಸಮಗ್ರ ಆಲೋಚನೆಗಳನ್ನ ಇಟ್ಕೊಂಡು ಈ ಮಠ ಒಂದು ಭಾಗ್ಯದ ಬಾಗಿಲು ತೆರೆಯೋ ಥರ ಸಾಮಾನ್ಯ ಜನರಿಗೆ ಒತ್ತಾಸೆಯಾಗಿ ನಿಂತಿದೆ. ಇದಕ್ಕೆಲ್ಲವೂ ಹಿರಿಯ ಗುರುಗಳ ಅನುಗ್ರಹ, ದೊಡ್ಡವರ ಆಶೀರ್ವಾದ. ಮಠ ಅಂತ 2 ಅಕ್ಷರ ಬಿಟ್ಟರೆ ಈ ಮಠ ಎಲ್ಲರ ಭಾವನೆಗಳನ್ನ ಕಟ್ಕೊಂಡು, ಸಂಬಂಧವನ್ನು ಕಟ್ಕೊಂಡು, ಪ್ರೀತಿಯನ್ನು ಕೊಟ್ಕೊಂಡು ಈ ಭಾಗದ ನೆಲೆಯಾಗಿ ಸೆಲೆಯಾಗಿ ಒಂದು ಕೆಲಸ ಮಾಡ್ತಾ ಇರೋದು ನಮಗೂ ಒಂದು ಸಂತೋಷವನ್ನು ತಂದಿದೆ. ಹೆಣ್ಮಕ್ಳಿಗೆ ಆಶ್ರಯ ತಾಣವನ್ನು ಕೊಟ್ಟಿದೆ. 400 ಚಿಲ್ಲರೆ ಗಂಡು ಮಕ್ಕಳುಗಳು ಇದ್ದಾರೆ. ಇಲ್ಲಿ ನಡೆದಿರುವ ಎಲ್ಲ ಕಾರ್ಯಗಳಿಗೆ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಅವರಿಂದ ಶಂಕುಸ್ಥಾಪನೆ, ಅವರಿಂದ ಪ್ರಾರಂಭ. ಅದೇ ರೀತಿ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ತಮ್ಮದೇ ಆದ ಅಭಿಮಾನ, ಪ್ರೀತಿ, ಒತ್ತಾಸೆಗಳನ್ನಿಟ್ಕೊಂಡು ಈ ಮಠ ಇಷ್ಟು ನೆಲೆಯಾಗಕ್ಕೆ ಅವಕಾಶ ಆಗಿದೆ. ಇಲ್ಲಿಗೆ ನಾವೇ ಸ್ವಾಮಿಗಳಾಗಿ ಒಂದು 51 ವರ್ಷಗಳಾಯಿತು. 51 ವರ್ಷಗಳ ಸಮಾರಂಭವನ್ನು ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಸನ್ನಿಧಾನದಲ್ಲಿ, ಪೂಜ್ಯ ಜಗದ್ಗುರು ದೇಶಕೇಂದ್ರ ಮಹಾಸ್ವಾಮಿಗಳವರ ಸನ್ನಿಧಾನದಲ್ಲಿ, 4-5 ಜಿಲ್ಲೆ ಎಲ್ಲ ಪೂಜ್ಯ ಮಹಾಸ್ವಾಮಿಗಳವರ ಸನ್ನಿಧಾನದಲ್ಲಿ ಒಂದು 8-10 ಜಿಲ್ಲೆಯ ಜನರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಯಶಸ್ವಿಗೊಳಿಸುವುದರ ಹಿಂದೆ ಅವರು ಕಾಯ, ವಾಚ, ಮನಸ ಸಂಬಂಧವನ್ನು ಇಟ್ಕೊಂಡು ಮಾಡಿದ್ದಾರೆ. ಸಂಪತ್ತು ಕಟ್ಟಕ್ಕಿಂತಲೂ ಇದು ತನ್ನದೇ ಆದ ಸಂಬಂಧವನ್ನು ಕಟ್ಕೊಂಡಿದೆ.